ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ. ಆದರೆ ಪಾಂಡವರ ಬಾಳಿನ ಹಿನ್ನೆಲೆಯಳು ಝಳಪಿಸಿತು ದೈವೀಯ ಶಕ್ತಿಯ ರಸದಾಟದಲ್ಲಿ ತನ್ನ ಕಸುವ ಕಳೆದುಕೊಳ್ಳುವನು ಆ ಅಶ್ವತ್ಥಾಮ. ಎಲ್ಲವೂ ಅಶ್ವತ್ಥಾಮ ಕೇವಲ ಕೌರವ ಪಾಂಡವರ ಯುದ್ಧವಲ್ಲ, ಆ ಕುರುಕ್ಷೇತ್ರ ಸಾಮ್ರಾಜ್ಯವಾದಿಗಳ ಸಂಗ್ರಾಮವಲ್ಲ, ಆ ಕುರುಕ್ಷೇತ್ರ. ಆ ಕುರುಕ್ಷೇತ್ರದಲ್ಲಿ ಒಟ್ಟುಗೂಡಿದ ಮನುಷ್ಯತ್ವ, ವಿದ್ವಾಂಸ ಶಕ್ತಿಗಳ ಮೆಟ್ಟಿ ಮನುಷ್ಯತ್ವ ಮುಂದಣ ಮೇಲ್ಮಟ್ಟಕ್ಕೇರುವುದು ಮಾನವ ಸಮಾಜ. ಆ ಕುರುಕ್ಷೇತ್ರದೊಳಗಿಂದ ಹೊರಹೊಮ್ಮಿ ಹರಿಯುತ್ತಿರುವ ಪ್ರಭಾ ಮಾಹಿನಿಯೋಳ್ ಮುಳುಗೆದ್ದು ಮಾರ್ಪಾಡಾಗುವುದು ಈ ಭೂಮಂಡಲ ನವಸೃಷ್ಟಿಯಾಗಿ. ಕೌರವೇಂದ್ರ ಪಾಂಡವ ಪೃಥ್ವಿ. ಎಲೆಯಲವೋ ಅಶ್ವತ್ಥಾಮ ಬ್ರಹ್ಮ ವಿದ್ಯೆಯನ್ನು ಬಲ್ಲವನಾಗಿ, ಬಿಲ್ ವಿದ್ಯೆಯಿಂದ ಬಿಲ್ ವಾಳುವಾಗಿ, ಹರನ ವರದಾನದಿಂದ ಹುರಿಗೊಂಡ ನೀನು ಸತ್ವಶಾಲಿ, ಬ್ರಹ್ಮ ಕ್ಷಾತ್ರ ರುಚಿರ ದ್ವಂದ್ವಮಾಲಿ. ಆದರೆ ಒಮ್ಮೆಲೆ ಹಿಂಸೆಗಳದ ನಿನ್ನ ಮನಸ್ಸಿಗೆ ಮಿಂಚಲಾರದು ಹಿಂಸೆಗಳ ತತ್ವದರ್ಶನ. ಪಾಂಡವ ಪೃಥ್ವಿ ಉತ್ತರೇ ನಿನ್ನ ಗರ್ಭಸ್ಥ ಪೆಂಡಕ್ಕೂ ಪ್ರಳಯ. ಆತ್ಮಗದಂ ಪತನ. ಅಶ್ವತ್ಥಾಮನೆ, ಜನಿವಾರದಿಂದ ನಾಮಧಾರಿ ಬ್ರಾಹ್ಮಣನಾದಿಲ್ವೋ, ಭಸ್ಮದಿಂದ ಸೋಗಿನ ಶಿವಭಕ್ತನಾದಿಲ್ವೋ, ಸ್ವಾರ್ಥಕ್ಕೆ ಸಿರಿಗುಡಿಯ ಕಟ್ಟಿ ಪಾಂಡವ ಪೃಥ್ವಿ. ಪಾಂಡವ ಪೃಥ್ವಿ ಕೀರಿಸಿದವೇ ಕಣ್ಣ ಕಠೋರ ಶಬ್ದಗಳು. ಅಯ್ಯೋ ಕೃಷ್ಣ, ಭೂಮಿಗೂ ಬಾನಕ್ಕೂ ಏಕಾಗಿ ನಿಂತಿರುವ ನೆತ್ತರುಣಿಯ ಬಾಯಿಂದ ಹೊರಬಿದ್ದ ಶಬ್ದಗಳು. ಗರಿಗೆದರಿ ಭೂಮಿಗೆ ನಗುವ ಗಂಡು ಬೇರುಂಡ ರೆಕ್ಕೆಗಳ ಸಪ್ಪಳವೋ ಅಣ್ಣ. ಏನಾದರ ಏನಂತೆ ದಿಟ ತಾನೆ, ಗರತಿಯ ಗಾಂಭೀರ್ಯದೆಡೆಗೆ ಗಂಜಿಗೆಯೇ ತರದು. ಈ ನಶ್ವರ ವಿಶ್ವದಾಚೆ ಪ್ರಭಾಮಯ ಪ್ರಕಾಶ ಪ್ರದೇಶದಲ್ಲಿ ನೆಲೆಸಿರುವ ನಿತ್ಯ ವಸ್ತುವೇ ಈ ಭೂಮಿಯ ಮೇಲಣ ಎಲ್ಲ ಬದಲಾವಣೆಗಳ ಯೋಜಕನೆಂದು ತಿಳಿ. ಆದರೂ ನನ್ನ ಹೊಟ್ಟೆಯೊಳು ಎದ್ದಿದೆ ಅಣ್ಣ. ಅಯ್ಯೋ, ಕೊನೆಗೆ ದೆಲಿಗಳ ತಿರುಗಿಸುವ ಸುಳಿಯ